Hello everyone, my name is Tarun and I am a student of second year at VIT College. I am excited to present my topic on analysis of framework. Next. Introduction to analysis framework. What is analysis framework? An analysis framework in analysis design algorithm is a structured approach used to evaluate the efficiency and performance of the algorithm. Before we are converting an algorithm into any programming language, it is essential to check the efficiency of an algorithm. The efficiency can be expressed in terms of time and space, can be decided by the measuring the performance of an algorithm. Next, purpose of an analysis of framework. To measure how well an algorithm performs, to compare on the multiple algorithms for the same problem, breaking down the problem into manageable subproblems, selecting appropriate data structure and techniques, comparing alternative algorithms solutions, analyzing time and space complexity, ensuring the algorithm meets the performance goals. ಇಲ್ಲಿ ಅನಾಲಿಸಿಸ್ ಫ್ರೇಮ್ವರ್ಕ್ ಮಾಡಿದ್ರೆ ನಮಗೆ ಏನೇನು ಉಪಯೋಗ ಅಂತ ಅಂದ್ರೆ ನಾವು ಯಾವುದೇ ಒಂದು ಅಲ್ಗಾರಿದಮ್ ಹೇಗೆ ವರ್ಕ್ ಆಗುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೋ ಇಲ್ವಾ, ಟೈಮ್ ಎಷ್ಟು ಕಡಿಮೆ ರಿಕ್ವೈರ್ಡ್ ಟೈಮ್ ಅಲ್ಲಿ ರನ್ ಆಗುತ್ತೋ ಅಥವಾ ಜಾಸ್ತಿ ಕೆಪಾಸಿಟಿಯಲ್ಲಿ ಸ್ಪೇಸ್ ಕಾಂಪ್ಲೆಕ್ಸಿಟಿ ಆಗಿದೆ ಯೂಸ್ ಮಾಡಿದೀವೋ, ಮಲ್ಟಿಪಲ್ ಆಲ್ಗರಿದಮ್ಸ್ ಒಂದೇ ಪ್ರಾಬ್ಲಮ್ ಮಲ್ಟಿಪಲ್ ಆಲ್ಗರಿದಮ್ಸ್ ಬರ್ದು ಕಂಪೇರ್ ಮಾಡ್ತೀವಿ ಯಾವ್ದು ಚೆನ್ನಾಗಿದೆ, ಯಾವ್ದು ಬೆಸ್ಟ್, ಯಾವ್ದು ವರ್ಸ್ಟ್. ಮತ್ತೆ ದೊಡ್ಡ ಲಾರ್ಜರ್ ಪ್ರಾಬ್ಲಮ್ ಅನ್ನ ಆಲ್ಗರಿದಮ್ ಯೂಸ್ ಮಾಡೋದ್ರಿಂದ, ಅನಾಲಿಸಿಸ್ ಆಫ್ ಫ್ರೇಮ್ವರ್ಕ್ ಯೂಸ್ ಮಾಡೋದ್ರಿಂದ ದೊಡ್ಡ ಪ್ರಾಬ್ಲಮ್ ನ ಹೇಗೆ ಸಬ್ ಪ್ರಾಬ್ಲಮ್ಸ್ ಆಗಿ ಡಿವೈಡ್ ಮಾಡ್ಬಿಟ್ಟು ಮ್ಯಾನೇಜ್ ಮಾಡ್ಬೋದು ಅನ್ನೋದು ಈ ಅನಾಲಿಸಿಸ್ ಫ್ರೇಮ್ವರ್ಕ್ ಅನ್ನೋದು ಒಂದು ಪರ್ಪಸ್. Here we are discussing about the main components of the analysis of framework. First one, space complexity, time complexity, measuring input sizes, measuring running time, order of growth, cases of complexity. Here we are discussing about one. Here, space complexity. The amount of space is required to store the given algorithm or a program called space complexity, denoted by S of P. ಸ್ಪೇಸ್ ಕಾಂಪ್ಲೆಕ್ಸಿಟಿ ಏನಂತ ಅಂದ್ರೆ ನಮಗೆ ಎಷ್ಟು ರಿಕ್ವೈರ್ಡ್ ಅಮೌಂಟ್ ಆಫ್ ಎಷ್ಟು ಸ್ಪೇಸ್ ಬೇಕು ಒಂದು ಅಲ್ಗಾರಿದಮ್ ಸ್ಟೋರ್ ಮಾಡಕ್ಕೆ ಅಥವಾ ರನ್ ಮಾಡಕ್ಕೆ, ಅದನ್ನ ನಾವು ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತೀವಿ. ಇನ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಇಟ್ ಇನ್ಕ್ಲೂಡ್ಸ್ ಟೂ ಪಾರ್ಟ್, ಒಂದು ಫಿಕ್ಸ್ ಪಾರ್ಟ್, ಅನದರ್ ಒನ್ ಇಸ್ ವೇರಿಯಬಲ್ ಪಾರ್ಟ್. ಫಿಕ್ಸ್ ಪಾರ್ಟ್ ಸ್ಪೇಸ್ ರಿಕ್ವೈರ್ಡ್ ಫಾರ್ ಕಾನ್ಸ್ಟೆಂಟ್ ವೇರಿಯಬಲ್ಸ್ ಅಂಡ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್. ಫಿಕ್ಸ್ ಪಾರ್ಟ್ ಅಂದ್ರೆ ಕಾನ್ಸ್ಟೆಂಟ್ಸ್ ಮತ್ತೆ ವೇರಿಯಬಲ್ ಗೋಸ್ಕರ ಇದನ್ನು ಫಿಕ್ಸ್ ಪಾರ್ಟ್ ಮಾಡ್ತೀವಿ, ಯಾಕಂದ್ರೆ ಇಟ್ಸ್ ದ ಕಾನ್ಸ್ಟೆಂಟ್, ಇನ್ ಡಸಂಟ್ ಚೇಂಜಸ್, ಇದು ವೇರಿ ಆಗೋದಿಲ್ಲ. ವೇರಿಯಬಲ್ ಪಾರ್ಟ್ ಅಂದ್ರೆ ಸ್ಪೇಸ್ ರಿಕ್ವೈರ್ಡ್ ಫಾರ್ ಡೈನಮಿಕ್ ಮೆಮೊರಿ ಅಲೋಕೇಶನ್ ಸಚ್ ಆಸ್ ರಿಕರ್ಷನ್ ಸ್ಟ್ಯಾಕ್ಸ್, ಅರೇಸ್ ಆರ್ ಅದರ್ ಡೇಟಾ ಸ್ಟ್ರಕ್ಚರ್ ದಟ್ ಗ್ರೋಸ್ ವಿತ್ ಇನ್ಪುಟ್ ಸೈಜ್. ಡೈನಮಿಕ್ ಮೆಮೊರಿ ಅಲೋಕೇಶನ್ ಅಂದ್ರೆ ಇಲ್ಲಿ ಮೆಮೊರಿನ ನಾವು ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಡೈನಮಿಕ್ ಮೆಮೊರಿ ಅಲೋಕೇಶನ್ ಅಂತೀವಿ. ರಿಕರ್ಷನ್ ಮತ್ತೆ ಸ್ಟ್ಯಾಕ್ಸ್, ಅರೇಸ್ ನಾವು ಏನೇ ಪರ್ಫಾರ್ಮೆನ್ಸ್, ಎನಿ ಆಪರೇಷನ್ಸ್ ಪರ್ಫಾರ್ಮ್ ಮಾಡಬೇಕಾದ್ರೆ ಇಟ್ ವೇರಿ ಆಗುತ್ತೆ, ಇದನ್ನ ನಾವು ವೇರಿಯಬಲ್ ಪಾರ್ಟ್ ಅಂತೀವಿ. ವೈ ಇಟ್ಸ್ ಇಂಪಾರ್ಟೆಂಟ್? ಸ್ಪೇಸ್ ಕಾಂಪ್ಲೆಕ್ಸಿಟಿ ಮಾಡೋದ್ರಿಂದ ಏನ್ ಇಂಪಾರ್ಟೆಂಟ್ ಅನ್ಬೋದು? ಎಫಿಷಿಯಂಟ್ ಯೂಸ್ ಆಫ್ ಮೆಮೊರಿ. ವಿ ನೋ ದಟ್ ದ ಮೆಮೊರಿ ಇಸ್ ಅ ಲಿಮಿಟೆಡ್ ಸೋರ್ಸ್. ನಮಗೆ ಮೆಮೊರಿ ಅನ್ನೋದು ಲಿಮಿಟೆಡ್ ರಿಸೋರ್ಸ್. ನೋಯಿಂಗ್ ದ ಸ್ಪೇಸ್ ಕಾಂಪ್ಲೆಕ್ಸಿಟಿ ಹೆಲ್ಪ್ಸ್ ಅವಾಯ್ಡ್ ಮೆಮೊರಿ ಓವರ್ಫ್ಲೋ. ನಮಗೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಹೇಗತ್ತದೆ ಗೊತ್ತಾಯ್ತು ಅಂದ್ರೆ ನಮಗೆ ಮೆಮೊರಿ ಓವರ್ಫ್ಲೋ ಆಗೋದ್ರಿಂದ ತಡಿಬಹುದು, ಹೇಗೆ ತಡಿಬಹುದು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, ಸ್ಕೇಲಬಿಲಿಟಿ. The space complexity tells how an algorithm performs in input size growth. ಸ್ಪೇಸ್ ಕಾಂಪ್ಲೆಕ್ಸಿಟಿ ಹೇಗೆ ಗೊತ್ತಾಗುತ್ತೆ, ಇನ್ಪುಟ್ ಸೈಜ್ ಹೇಗೆ ಗ್ರೋತ್ ಆಗುತ್ತೋ ಅದು ತಕ್ಕಂಗೆ ನಮಗೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಗೊತ್ತಾಗುತ್ತೆ. ಇಫ್ ಅನ್ ಅಲ್ಗಾರಿದಮ್ ಯೂಸಸ್ ಟೂ ಮಚ್ ಮೆಮೊರಿ, ಇಟ್ ಮೇ ವರ್ಕ್ ಫಾರ್ ಸ್ಮಾಲ್ ಇನ್ಪುಟ್ ಬಟ್ ಫೇಲ್ ಆರ್ ಸ್ಲೋ ಡೌನ್ ವಿತ್ ಲಾರ್ಜ್ ರಿಸರ್ಚ್. ನಮಗೆ ಸ್ಪೇಸ್ ಈಗ ಇಫ್ ಎನಿ ಅಲ್ಗಾರಿದಮ್ ಇನ್ಪುಟ್ ಸೈಜ್ ಗ್ರೋ ಆಗ್ತಾ ಇದ್ದಂಗೆ, ಅಕಸ್ಮಾತ್ ಯಾವುದೋ ಒಂದು ಅಲ್ಗಾರಿದಮ್ ಯೂಸಸ್ ಟೂ ಮಚ್ ಮೆಮೊರಿ ತುಂಬಾ ಜಾಸ್ತಿ ಯೂಸ್ ಮಾಡ್ತು ಅಂದ್ರೆ ಒಂದು ಸ್ಮಾಲ್ ಇನ್ಪುಟ್ಸ್ ಅಲ್ಲಿ ವರ್ಕ್ ಆಗುತ್ತೆ, ಬಿಟ್ರೆ ನಮ್ಮ ಲಾಸ್ಟ್ ಡೇಟಾ ಸೆಟ್ಸ್ ಅಲ್ಲಿ ಇದು ವರ್ಕ್ ಆಗಲ್ಲ, ಯಾಕಂದ್ರೆ ಇದು ಫೇಲ್ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಡೇಟಾ ಸೆಟ್ ಆಗ್ತಾ ಹೋದಂಗೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇದು ನಮಗೆ ಫೇಲ್ ಆಗುತ್ತೆ. ನೆಕ್ಸ್ಟ್ ಒನ್, ಪರ್ಫಾರ್ಮೆನ್ಸ್ ಬೋಸ್ಟ್. ಹೈ ಮೆಮೊರಿ ಯೂಸೇಜ್ ಕ್ಯಾನ್ ಲೀಡ್ಸ್ ಲೋವರ್. ನಾವು ಹೈ ಮೆಮೊರಿ ಏನಾದರೂ ಯೂಸ್ ಮಾಡೋದ್ರಿಂದ ನಮಗೆ ಪರ್ಫಾರ್ಮೆನ್ಸ್ ಏನಾಗುತ್ತೆ, ಆಟೋಮೆಟಿಕಲಿ ಡಿಕ್ರೀಸ್ ಆಗ್ತಾ ಬರುತ್ತೆ. ಸ್ಲೋವರ್ ಪರ್ಫಾರ್ಮೆನ್ಸ್ ಆಗುತ್ತೆ, ಯಾಕಂದ್ರೆ ಇನ್ಕ್ರೀಸ್ ದ ಪವರ್ ಕನ್ಸಂಪ್ಷನ್ ಜಾಸ್ತಿ ಹಿಡಿಯುತ್ತೆ ಸ್ಪೇಸ್. Optimizing the space can improve the speed, especially in memory and constraint in the system. Helps in algorithm comparison. Algorithm comparison ಹೇಗೆ ಅಂದ್ರೆ, two algorithms with the same complexity might differ in the space needs. Space complexity gives the additional metric to choose the most suitable algorithm. Helps in algorithm comparison. ನಾವು ಯಾವುದೇ ರೀತಿಯ
ಎರಡು ತರ ಅಲ್ಗಾರಿದಮ್ ಬರ್ತದೆ. ಅಂದ್ರೆ ಒಂದೇ ಇನ್ಪುಟ್ಟಿಗೆ ಅಥವಾ ಒಂದೇ ಕಂಡೀಷನ್ ಮಾಡ್ತಾ ಇದ್ರು ಅಂದ್ರೆ ನಮಗೆ ಕಡಿಮೆ ಕಾಂಪ್ಲೆಕ್ಸಿಟಿ ಸ್ಪೇಸ್ ಕಾಂಪ್ಲೆಕ್ಸಿಟಿ ಯಾವ್ದು ಇರುತ್ತೋ ಅದನ್ನ ಚೂಸ್ ಮಾಡ್ಬೋದು. ಇದು ನಾವು ಯಾವ್ದು ಮೋಸ್ಟ್ ಸೂಟೇಬಲ್ ಅಲ್ಗಾರಿದಮ್ ಅಂತ ನಾವು ಚೆಕ್ ಮಾಡಬಹುದು. ನೆಕ್ಸ್ಟ್, ಟೈಮ್ ಕಾಂಪ್ಲೆಕ್ಸಿಟಿ. The amount of time required to run an algorithm or program called time complexity. It gives the mathematical estimate of the amount of time an algorithm takes to run relative to the size of the input. Usually denoted as n. Time complexity ಅಂದ್ರೆ ನಮಗೆ ಟೈಮ್ ರಿಕ್ವೈರ್ಡ್ ಟೈಮ್ ಆಫ್ ಟು ರನ್ ಅನ್ ಅಲ್ಗಾರಿದಮ್ ಅದನ್ನ ನಾವು ಟೈಮ್ ಕಾಂಪ್ಲೆಕ್ಸಿಟಿ ಅಂತೀವಿ. ಟೈಮ್ ಕಾಂಪ್ಲೆಕ್ಸಿಟಿ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ರಿಲೇಟಿವ್ ಟು ದ ಸೈಜ್ ಇನ್ಪುಟ್. ನಾವು ಇನ್ಪುಟ್ ಸೈಜ್ ಹೇಗೆ ಕೊಟ್ಟಿರ್ತೀವೋ ಟೈಮ್ ಕಾಂಪ್ಲೆಕ್ಸಿಟಿ ಅಷ್ಟೇ ಇನ್ಕ್ರೀಸ್ ಆಗುತ್ತೆ. ಅಕಸ್ಮಾತ್ ಕಡಿಮೆ ಇತ್ತು ಅಂದ್ರೆ ಡಿಕ್ರೀಸ್ ಆಗುತ್ತೆ. ಪರ್ಪಸ್ ಆಫ್ ಟೈಮ್ ಕಾಂಪ್ಲೆಕ್ಸಿಟಿ ಹೆಲ್ಪ್ಸ್ ಟು ಪ್ರೆಡಿಕ್ಟ್ ದ ಪರ್ಫಾರ್ಮೆನ್ಸ್ ವಿತೌಟ್ ರನ್ನಿಂಗ್ ದ ಕೋಡ್. ವಿತೌಟ್ ರನ್ನಿಂಗ್ ಕೋಡ್ ಮಾಡೋಕ್ಕಿಂತ ಮುಂಚೆ ನಮಗೆ ಪ್ರೆಡಿಕ್ಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಎನೇಬಲ್ಸ್ ದ ಕಂಪ್ಯಾರಿಸನ್ ಆಫ್ ದ ಅಲ್ಗಾರಿದಮ್ಸ್ ಇನ್ ಟರ್ಮ್ಸ್ ಆಫ್ ಸ್ಪೀಡ್. ಯಾವುದೇ ಒಂದು ಎರಡು ತರದ ಯಾವುದೇ ರೀತಿಯಾದಂತಹ ಅಲ್ಗಾರಿದಮ್ ಇತ್ತು ಅಂದ್ರೆ ನಾವು ಇನ್ ಟರ್ಮ್ಸ್ ಆಫ್ ಸ್ಪೀಡ್ ಅಲ್ಲಿ ಯಾವ್ದು ಬೆಸ್ಟ್ ಕಂಪ್ಯಾರಿಸನ್ ಮಾಡ್ತೀವಿ, ಯಾವ್ದು ಬೆಸ್ಟ್ ಯಾವ್ದು ವರ್ಸ್ಟ್. ಕಡಿಮೆ ಇದ್ದಿದ್ದು ನಮ್ಮ ಬೆಸ್ಟ್ ಅಂತ ಹೇಳ್ತೀವಿ. ಎನ್ಶೂರ್ಸ್ ದನ್ ಅಲ್ಗಾರಿದಮ್ ಇಸ್ ಅನ್ ಎಫಿಷಿಯಂಟ್ ಸ್ಕೇಬಲ್ ಫಾರ್ ಲಾರ್ಜ್ ಇನ್ಪುಟ್ಸ್. ಲಾರ್ಜ್ ಇನ್ಪುಟ್ ಗೆ ಇಟ್ಸ್ ಅನ್ ಎಫಿಷಿಯಂಟ್ ಹೌದೋ ಅಲ್ವಾ ಅಂತ ನಾವು ಚೆಕ್ ಮಾಡ್ತೀವಿ. ಹಿಯರ್ ಒಂದು ಎಕ್ಸಾಂಪಲ್ ಇದೆ. ಕ್ಯಾಲ್ಕುಲೇಟಿಂಗ್ ಸಮ್ ಆಫ್ ಎನ್ ನಂಬರ್ಸ್. ಸ್ಟೇಟ್ಮೆಂಟ್ ಫಸ್ಟ್ i ಈಕ್ವಲ್ ಟು 0, i ಇಸ್ ಲೆಸ್ ದೆನ್ n, i ಪ್ಲಸ್ ಪ್ಲಸ್ ಸಮ್. ಇಲ್ಲಿ ಸಮ್ ಆಪರೇಷನ್ ನಡೆಯುತ್ತೆ. ಫ್ರೀಕ್ವೆನ್ಸಿ ಕೌಂಟ್ i ಇಸ್ ಈಕ್ವಲ್ ಟು 0. ಇದು ಎಷ್ಟಂತ ನಾವು ಮೆಮೊರಿ ಇದು ಮಾಡುತ್ತೆ ಅಂದ್ರೆ ಒನ್ ಅಷ್ಟು ಟೈಮ್ ಕಾಂಪ್ಲೆಕ್ಸಿಟಿ ನಾವು ಇದು ಮಾಡ್ತೀವಿ. i ಇಸ್ ಲೆಸ್ ದೆನ್ n ಎಲ್ಲಿ ತನಕ ಕಂಪ್ಯಾರಿಸನ್ ಮಾಡುತ್ತೆ ಅಂದ್ರೆ n+1. ನಾವು ಇನ್ಪುಟ್ ಎಷ್ಟು ಕೊಟ್ಟಿರ್ತೇವೋ ಅದ್ರ n+1 ಅಷ್ಟು ಕಂಪ್ಯಾರಿಸನ್ ಮಾಡುತ್ತೆ. ನೆಕ್ಸ್ಟ್ i ಪ್ಲಸ್ ಪ್ಲಸ್ ಎಲ್ಲಿ ತನಕ ಅಂದ್ರೆ ನಾವು ಇನ್ಪುಟ್ ಎಷ್ಟು ಸೈಜ್ ಏನ್ ಕೊಟ್ಟಿರ್ತೀವೋ ಅಲ್ಲಿ ತನಕ ಅದು ನಡೀತಾ ಇರುತ್ತೆ. ನೆಕ್ಸ್ಟ್ ಸಮ್ ಇಸ್ ಈಕ್ವಲ್ ಸಮ್ ಆಫ್ a ಪ್ಲಸ್ ಇದು ಸಹ ಅಷ್ಟೇ. ನಾವು ಇನ್ಪುಟ್ ಎಷ್ಟು ಕೊಟ್ಟಿರ್ತೀವೋ n ನ್ಯಾಚುರಲ್ ನಂಬರ್ಸ್, ನಾವು ಇನ್ಪುಟ್ ಎಷ್ಟು ಕೊಟ್ಟಿರ್ತೀವೋ ಅಷ್ಟು ತಕ್ಕಂಗೆ ರನ್ ಆಗುತ್ತೆ, ಅದು ಸಮ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ರಿಟರ್ನ್ ಆದ್ಮೇಲೆ ಸಮ್ಮಿಗೆ ರಿಸಲ್ಟ್ ನ ಪ್ರಿಂಟ್ ಮಾಡುತ್ತೆ. ಇದನ್ನ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರೋದು 3n+2. ಇದು ನಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಹೇಗೆ ಕಂಡುಹಿಡಬೇಕು ಅನ್ನೋದು ಇಟ್ಸ್ ಅನ್ ಫಾರ್ಮೆಟ್. ನೆಕ್ಸ್ಟ್, measuring input sizes. When analyzing the algorithm time or space complexity, we measure how its performance the changes with the size of the input. Measuring of the input size. ಯಾಕಂದ್ರೆ ಯಾವುದೇ ರೀತಿಯಾದ ನಾವು ಟೈಮ್ ಅಥವಾ ಸ್ಪೇಸ್ ಕಾಂಪ್ಲೆಕ್ಸಿಟಿ ಮಾಡೋಕ್ಕಿಂತ ಇನ್ಪುಟ್ ಸೈಜ್ ಅನ್ನ ಮೆಜರ್ ಮಾಡ್ತೀವಿ. ಯಾಕಂದ್ರೆ ಇನ್ಪುಟ್ ಸೈಜ್ ಇನ್ಕ್ರೀಸ್ ಆಗ್ತಿದ್ದಂಗೂ ಟೈಮ್ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಅಕಸ್ಮಾತ್ ಮೆಜರಿಂಗ್ ಇನ್ಪುಟ್ ಸೈಜ್ ಏನೋ ಕಡಿಮೆ ಇತ್ತು ಅಂದ್ರೆ ಅದೇ ರೀತಿ ಬೆಸ್ಟ್ ಆಗುತ್ತೆ ಮತ್ತೆ ಕಡಿಮೆ ಆಗಿರುತ್ತೆ. ಟಿಪಿಕಲಿ algorithms run longer as the size of the input increases. Time efficiency of an algorithm depends on the input size n, and hence it is expressed in the terms of n. Time efficiency of an algorithm ಯಾವುದು ಡಿಪೆಂಡ್ ಆನ್ ಇನ್ಪುಟ್ ಸೈಜ್. ಟೈಮ್ ಎಫಿಷಿಯನ್ಸಿ ಡಿಪೆಂಡ್ ಆಗಿರೋದು ಇನ್ಪುಟ್ ಸೈಜ್ n ಇಂದ. ಅದಕ್ಕೆ ಸೊ ಇಟ್ ಈಸ್ ಎಕ್ಸ್ಪ್ರೆಸ್ ಇನ್ ದ ಟರ್ಮ್ಸ್ ಆಫ್ n. ವಾಟ್ ಈಸ್ ದ ಇನ್ಪುಟ್ ಸೈಜ್? Input size refers to the amount of data the algorithm process. It's usually represented by n, and how we define the n depends on the type of input. How input size is measured? Input type, list or array. Input size means the number of elements in an array. Example, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಒಂದು ಅರೇ ಇದೆ, ಅರೇಯಲ್ಲಿ 4 ಎಲಿಮೆಂಟ್ ಇದೆ, 2 4 6 8. ಇದು ನಾವು ಮೆಜರ್ ಮಾಡೋದಾದ್ರೆ ಇನ್ಪುಟ್ ಸೈಜ್ ಅನ್ನ n is equals to 4 ಇದೆ. ಎಷ್ಟು ಎಲಿಮೆಂಟ್ ಇದೆ? 1 2 3 4 ಇದೆ, 4 ಎಲಿಮೆಂಟ್ ಇದೆ. ನೆಕ್ಸ್ಟ್, ಸ್ಟ್ರಿಂಗ್. ಇನ್ಪುಟ್ ಸೈಜ್ ಮೀನ್ಸ್ ಸ್ಟ್ರಿಂಗ್ ಅಲ್ಲಿ ಹೆಂಗಂದ್ರೆ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್, ಎಷ್ಟು ಕ್ಯಾರೆಕ್ಟರ್ಸ್ ಇದೆಯೋ ಅದನ್ನ ನಾವು ಇನ್ಪುಟ್ ಸೈಜ್ ಎಷ್ಟಿದೆ ಅಂತ ನಾವು ನೋಡ್ತೀವಿ. ಇಲ್ಲೊಂದು ಎಕ್ಸಾಂಪಲ್, ಹೆಲ್ಲೋ ಅನ್ನೋದು ಒಂದು ವರ್ಡ್. n is equals to ಎಷ್ಟಿದೆ ವರ್ಡ್ಸ್? 1 2 3 4 5 ಇದೆ. ಇಟ್ಸ್ ದ ವೇ ಟು ಫೈಂಡ್ ದ ಹೌ ಟು measure the input size. Next, measuring running time. Long an algorithm takes to execute from start to finish based on the size of its input. Running time refers to ಅಂದ್ರೆ ರನ್ನಿಂಗ್ ಟೈಮ್ ಅಂದ್ರೆ ಏನಂದ್ರೆ ಒಂದು ಅಲ್ಗಾರಿದಮ್ ಎಷ್ಟು ಟೈಮ್ ತಗೊಳುತ್ತೆ ಒಂದು ಅಲ್ಗಾರಿದಮ್ ಎಕ್ಸಿಕ್ಯೂಟ್ ಫ್ರಮ್ ಸ್ಟಾರ್ಟ್ ಟು ಫಿನಿಶ್. ಸ್ಟಾರ್ಟ್ ಆಗಿದ್ದಿಂದ ಎಂಡ್ ಆಗೋ ತನಕ ಎಷ್ಟು ಟೈಮ್ ತಗೊಳುತ್ತೆ ಬೇಸ್ಡ್ ಆನ್ ಇನ್ಪುಟ್ ಸೈಜ್ ಬೇಸ್ಡ್ ಆಗಿರುತ್ತೆ. ಅದನ್ನ ನಾವು ಮೆಜರಿಂಗ್ ರನ್ನಿಂಗ್ ಟೈಮ್ ಅಂತೀವಿ. Given the input size of an algorithm, the time efficiency is normally computed considering the basic operation. ನಾವು ಬೇಸಿಕ್ ಆಪರೇಷನ್ ಮಾಡೋದ್ರಿಂದ the measuring of running time ಅನ್ನ ಕಂಡಿಡ್ತೀವಿ. There are two types of units used when the measuring running time of an algorithm. Abstract units, it's also called as a theoretical analysis. Real units, empirical measurement. Next, abstract units, also called as theoretical analysis.
These units don't measure actual seconds or milliseconds, but instead of focus on how many basic operation an algorithm performs as input grows. This is useful for analyzing the algorithm efficiency. ಇಲ್ಲಿ ನಾವು ಥಿಯರಿಟಿಕಲ್ ಅನಾಲಿಸಿಸ್ ಅಂದ್ರೆ ಅಬ್ಸ್ಟ್ರಾಕ್ಟ್ ಯೂನಿಟ್ಸ್ ಅಲ್ಲಿ ನಾವು ಸೆಕೆಂಡ್ಸ್ ಅಥವಾ ಮಿಲಿ ಸೆಕೆಂಡ್ಸ್ ಅನ್ನ ನಾವು ಯೂಸ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ಫೋಕಸ್ ಆಫ್ ಬೇಸಿಕ್ ಆಪರೇಷನ್ ಎಷ್ಟಾಗುತ್ತೋ ಅದ್ರ ಮೇಲೆ ನಾವು ಥಿಯರಿಟಿಕಲ್ ಅನಾಲಿಸಿಸ್ ಮಾಡ್ತೀವಿ. ಇದು ಕಂಪ್ಲೀಟ್ ಇಟ್ ಡಿಪೆಂಡ್ಸ್ ಆನ್ ಇನ್ಪುಟ್ ಸೈಜ್. ಇನ್ಪುಟ್ ಹೇಗೆ ಗ್ರೋ ಆಗುತ್ತೋ ಇದು ನಮಗೆ ಅದೇ ರೀತಿ ಗೊತ್ತಾಗುತ್ತೆ. ದಿಸ್ ಈಸ್ ಯೂಸ್ಫುಲ್ ಫಾರ್ ಅನಲೈಸಿಂಗ್ ದ ಅಲ್ಗಾರಿದಮ್ ಎಫಿಷಿಯನ್ಸಿ. ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಅನಲೈಸ್ ಮಾಡ್ಬೋದು ಹೇಗೆ ಅಲ್ಗಾರಿದಮ್ ಎಫಿಷಿಯಂಟ್ ಆಗಿದೆ ಅಂತ. ನೆಕ್ಸ್ಟ್ ಇಲ್ಲಿ ಯೂನಿಟ್ಸ್ ಇದಾವೆ. ಥಿಯರಿಟಿಕಲ್ ಅನಾಲಿಸಿಸ್ ಮಾಡೋದು ನಾವು O of n 1 ಕಾನ್ಸ್ಟೆಂಟ್ ಟೈಮ್. O of n ಯಾವಾಗ ಅಂದ್ರೆ ಕಾನ್ಸ್ಟೆಂಟ್ ಟೈಮ್, ದ ಸೇಮ್ ನಂಬರ್ಸ್ ಆಫ್ ದ ಸ್ಟೆಪ್ಸ್ ರಿಗಾರ್ಡ್ಸ್ ದ ಇನ್ಪುಟ್ ಸೈಜ್. O of n ಲೀನಿಯರ್ ಟೈಮ್ ಗ್ರೋಸ್ ದ ಪ್ರಪೋರ್ಷನಲಿ ವಿತ್ ಇನ್ಪುಟ್. O of log n or O of n ಸ್ಕ್ವೇರ್ ಲಾಗರಿಥಮಿಕ್ ಮತ್ತೆ ಕ್ವಾಡ್ರಾಟಿಕ್ ಎಕ್ಸೆಟ್ರಾ ರಿಪ್ರೆಸೆಂಟ್ ದ ಹೌ ಫಾಸ್ಟ್ ಆಪರೇಷನ್ಸ್ ಗ್ರೋ. The time efficiency analysis, the framework ignores the multiplicative constants of the C of n and focus on the orders of the growth of the C of n. Next, real units, also called as the empirical measurement. These units measure actual execution time when the algorithm runs on a computer. These units measure actual execution when the times when an algorithm run on ಯಾವುದೇ ಒಂದು ಕಂಪ್ಯೂಟರ್ ಅಲ್ಲಿ ರನ್ ಆಯ್ತು ಅಂದ್ರೆ ಇದು ಆಕ್ಚುಯಲ್ ಟೈಮ್ ಅನ್ನ ನಮಗೆ ಹೇಳುತ್ತೆ. ಇದರಲ್ಲಿ ಯೂನಿಟ್ಸ್ ಆರ್ ಯೂಸ್ ಯಾವ್ಯಾವ್ದು ಯೂಸ್ ಮಾಡಿದ್ದಾರೆ ಅಂದ್ರೆ ಸೆಕೆಂಡ್ಸ್ ಬೇಸ್ಡ್ ಆನ್ ಯೂನಿಟ್ ಆಫ್ ಟೈಮ್, milliseconds, ms, 1 ms, microseconds and nanoseconds. Next, order of growth. Order of growth describes how the running time of space requirements of an algorithm increases, thus input size increases. It provides a high level understanding of an algorithm efficiency in scalability. Order of growth ಹೇಗೆ ಅಂದ್ರೆ ಡಿಸ್ಕ್ರೈಬ್ ಮಾಡುತ್ತೆ ನಮಗೆ ರನ್ನಿಂಗ್ ಟೈಮ್ ಮತ್ತೆ ಹೇಗೆ ಸ್ಪೇಸ್ ಆಫ್ ರಿಕ್ವೈರ್ಮೆಂಟ್ಸ್ ಆಫ್ ಅಲ್ಗಾರಿದಮ್ ಇನ್ಕ್ರೀಸ್ ದ ಇನ್ಪುಟ್ ಸೈಜ್ ಆಫ್ ಏನ್ ಇನ್ಕ್ರೀಸ್. ಇನ್ಪುಟ್ ಸೈಜ್ ಹೆಂಗ್ ಇನ್ಕ್ರೀಸ್ ಆಗುತ್ತೋ ನಮಗೆ ಆರ್ಡರ್ ಆಫ್ ದ ಗ್ರೋತ್ ಡಿಸ್ಕ್ರೈಬ್ ಆಗುತ್ತೆ. ಇಟ್ ಪ್ರೊವೈಡ್ಸ್ ದ ಹೈ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎನ್ ಅಲ್ಗಾರಿದಮ್ ಎಫಿಷಿಯನ್ಸಿ ಅಂಡ್ ಸ್ಕೇಲಬಿಲಿಟಿ. ಇದರಿಂದ ನಮಗೆ ಒಂದು ಅಲ್ಗಾರಿದಮ್ ಇಂದ ಎಫಿಷಿಯನ್ಸಿ ಮತ್ತೆ ಸ್ಕೇಲಬಿಲಿಟಿ ಹೇಗೆ ಸ್ಕೇಲಬಲ್ ಅಂದ್ರೆ ಹೇಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. Some algorithm works faster for smaller input size n and becomes slow as n increases. ನಾವು ಯಾವುದೇ ಒಂದು ಅಲ್ಗಾರಿದಮ್ ಫಾಸ್ಟರ್ ವರ್ಕ್ ಆಗುತ್ತೆ ಅಂದ್ರೆ ಇನ್ಪುಟ್ ಸೈಜ್ ಯಾವತ್ತು ಸ್ಮಾಲ್ ಆಗಿರುತ್ತೆ. ಯಾವಾಗ ಎನ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಇನ್ಪುಟ್ ಸೈಜ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ನಮಗೆ ಅಲ್ಗಾರಿದಮ್ ಸ್ಲೋ ಆಗಿ ವರ್ಕ್ ಆಗುತ್ತೆ. ದಿಸ್ ಕೈಂಡ್ ಆಫ್ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ಅನ್ ಅಲ್ಗಾರಿದಮ್ as the value of n increase is called order of growth. ಈ ಚೇಂಜ್ ಏನಾಗುತ್ತೋ ಇದನ್ನ ನಾವು ಆರ್ಡರ್ ಆಫ್ ಗ್ರೋತ್ ಅಂತ ಹೇಳ್ತೀವಿ. ಕಾಮನ್ಲಿ ಆರ್ಡರ್ ಆಫ್ ಗ್ರೋತ್ ಏನಾಗುತ್ತೆ ಅಂದ್ರೆ ಒಂದು ಕಾನ್ಸ್ಟೆಂಟ್ ಲಾಗ್ ಎನ್, ಅದಾದ್ಮೇಲೆ ಎನ್ ಲಾಗ್ ಎನ್, ಎನ್ ಸ್ಕ್ವೇರ್, ಎನ್ ಕ್ಯೂಬ್, 2n ಮತ್ತೆ ಎನ್ ಫ್ಯಾಕ್ಟೋರಿಯಲ್. ಕನ್ಸಿಡರ್ ಓನ್ಲಿ ದ ಲೀಡಿಂಗ್ ದ ಟರ್ಮ್ ಆಫ್ ಫಾರ್ಮುಲಾ, ಇಗ್ನೋರ್ ದ ಕಾನ್ಸ್ಟೆಂಟ್ ಎಫಿಷಿಯಂಟ್. ನಾವು ಇದ್ರ ಮಾಡಿದ್ರೆ ಆರ್ಡರ್ ಆಫ್ ಗ್ರೋತ್ ಮಾಡೋದ್ರಿಂದ ನಾವು ಕಾನ್ಸ್ಟೆಂಟ್ ಕೋ ಎಫಿಷಿಯಂಟ್ ಇರೋದನ್ನ ಇಗ್ನೋರ್ ಮಾಡ್ತೀವಿ. Next, cases of complexity. When analyzing an algorithm, we consider how it performs under the different types of inputs. These are known as complexity of cases. When we analyze an algorithm, ಯಾವುದೋ ಒಂದು ಅಲ್ಗಾರಿದಮ್ ಅನಲೈಸ್ ಮಾಡೋಕ್ಕೆ ಮುಂಚೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಪುಟ್ಸ್ ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಹೌ ಇಟ್ ಪರ್ಫಾರ್ಮ್ಸ್, ಹೇಗೆ ಪರ್ಫಾರ್ಮ್ ಆಗುತ್ತೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಪುಟ್ ಇಂದ ಮೆಷರ್ ಮಾಡ್ತೀವಿ. These are known as complexity cases. Here are 3 types: worst case, best case and average case. Maximum number of operation an algorithm can take the input size of n. ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪರೇಷನ್ ಯಾವುದೋ ಒಂದು ಅಲ್ಗಾರಿದಮ್ ನಾವು ಮಾಡಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪರೇಷನ್ ರನ್ ಆಯ್ತು ಅಕಾರ್ಡಿಂಗ್ ಟು ಇನ್ಪುಟ್ ಸೈಜ್. ಇದನ್ನ ನಾವು ವರ್ಸ್ಟ್ ಕೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಕಾರ್ಡಿಂಗ್ ಟು ನೋಡಿದ್ರೆ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆದಂಗು ಯಾವುದೇ ಟೈಮ್ ಅಥವಾ ಸ್ಪೇಸ್ ವಿ ಆಲ್ಸೋ ಕನ್ಸಿಡರ್ ಆಸ್ ದ ವರ್ಸ್ಟ್ ಕೇಸ್ ಕಾಂಪ್ಲೆಕ್ಸಿಟಿ. Next one, best case. Minimum number of operation the algorithm can take. The minimum number of operations. ಯಾವುದೇ ಒಂದು ಅಲ್ಗಾರಿದಮ್ ಮಿನಿಮಮ್ ಆಪರೇಷನ್ ಏನಾದ್ರು ರನ್ ಆಯ್ತು, ಅಕಸ್ಮಾತ್ ಕಡಿಮೆ ಟೈಮ್ ಅಲ್ಲಿ ಎಫಿಷಿಯಂಟ್ ಆಗಿ ಪ್ರೋಗ್ರಾಮ್ ಆಯ್ತು, ಅಕಸ್ಮಾತ್ ನಾವು ಸ್ಪೇಸ್ ಅನ್ನ ಮಿನಿಮಮ್ ಸ್ಪೇಸ್ ಸ್ಟೋರ್ ಆಗಿ ಆಯ್ತು ಅಂದ್ರೆ ಬೆಸ್ಟ್ ಕೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಡಿನೋಟೆಡ್ ಆಸ್ ಬಿಗ್ ಒಮೆಗಾ. ನೆಕ್ಸ್ಟ್, ಆವರೇಜ್ ಕೇಸ್. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಆಪರೇಷನ್ ಓವರ್ ಆಲ್ ಪಾಸಿಬಲ್ ಇನ್ಪುಟ್ಸ್. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಆಪರೇಷನ್, ನಾವು ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಆಪರೇಷನ್ ಆಲ್ ಪಾಸಿಬಲ್ ಇನ್ಪುಟ್ಸ್, ನಾವು ಆಲ್ ಪಾಸಿಬಲ್ ಇನ್ಪುಟ್ಸ್ ಅಲ್ಲಿ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಆಪರೇಷನ್ ಎಷ್ಟು ಬರುತ್ತೋ ಅದನ್ನ ನಾವು ಆವರೇಜ್ ಕೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಿನೋಟೆಡ್ ಬೈ ಬಿಗ್ ಥೀಟಾ. In between, when we plot the graph, the x-axis is in input size of
and y-axis is number of operations. As the number of operation increases, we know that it's a worst case. Now, when we plot the graph, it goes above the board, called as worst case. And ಮಿನಿಮಮ್ ನಂಬರ್ ಆಫ್ ಆಪರೇಷನ್ ಯಾವುದೋ ಒಂದು ಅಲ್ಗಾರಿದಮ್ ಮಿನಿಮಮ್ ನಂಬರ್ ಆಫ್ ಆಪರೇಷನ್ ಅಲ್ಲಿ ಏನಾಯ್ತು ಅಥವಾ ಕಡಿಮೆ ಟೈಮ್ ಅಥವಾ ಕಡಿಮೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಏನಾಯ್ತು ಅಂದ್ರೆ ಬೆಸ್ಟ್ ಕೇಸ್ ಅಂತ ಹೇಳ್ತೀವಿ. ಇಟ್ಸ್ ಅನ್ ಲೋವರ್ ಬೌಂಡ್ ಆಫ್ ದೆನ್ ಅಲ್ಗಾರಿದಮ್ ಕಾಲ್ಡ್ ಆಸ್ ಬೆಸ್ಟ್ ಕೇಸ್. ಇನ್ ಬಿಟ್ವೀನ್ ವರ್ಸ್ಟ್ ಕೇಸ್ ಅಂಡ್ ಬೆಸ್ಟ್ ಕೇಸ್ ನ ಆವರೇಜ್ ಕೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಟೋಟಲ್ ಆಗಿ ಓವರ್ ಆಗಿ ದ ಅನಾಲಿಸಿಸ್ ಆಫ್ ಫ್ರೇಮ್ ವರ್ಕ್ ನಾವು ಮಾಡೋದ್ರಿಂದ ಏನಂದ್ರೆ ನಾವು ಒಂದು ಪ್ರೋಸೆಸ್ ನ ಹೇಗೆ ಆರ್ಗನೈಸ್ ಮಾಡ್ಬೋದು, ಹೇಗೆ ಬೆಟರ್ ಆಗಿ ಮಾಡ್ಬೋದು. ದ ಫ್ರೇಮ್ವರ್ಕ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಆರ್ಗನೈಸ್ ದ ಪ್ರೋಸೆಸ್ ಬೆಟರ್. ಬೆಟರ್ ಆಗಿ ಹೇಗೆ ಆರ್ಗನೈಸ್ ಮಾಡ್ಬೋದು ಅನ್ನೋದ್ರಿಂದ ಅನಾಲಿಸಿಸ್ ಫ್ರೇಮ್ ಅನ್ನು ನಾವು ತಿಳ್ಕೊಂತೇವೆ. ಇಟ್ ಶೋಸ್ ದ ವಾಟ್ ಸ್ಟೆಪ್ ಟು ಫಾಲೋ, ಹೌ ಟು ಇಂಪ್ರೂವ್ ಅವರ್ ವರ್ಕ್. ನಮ್ಗೆ ಇದು ಅನಾಲಿಸಿಸ್ ಫ್ರೇಮ್ ವರ್ಕ್ ಮಾಡೋದ್ರಿಂದ ನಮಗೆ ಫಾಲೋ ಮಾಡೋದ್ರಿಂದ ಹೌ ಟು ಇಂಪ್ರೂವ್ ಅವರ್ ವರ್ಕ್ ಅಲ್ಗರಿದಮ್ ಅಲ್ಲಿ ಏನ್ ಎಫಿಷಿಯಂಟ್ ಆಗಿ ನಾವು ಮಾಡ್ಬೋದು, ಹೇಗೆ ಇಂಪ್ರೂವೈಸೇಷನ್ ಹೇಗೆ ಮಾಡ್ಬೋದು ಅನ್ನೋದು ನಮ್ದು ನೋಡ್ಬೋದು. ವೈಲ್ ಇಟ್ ಮೇ ಹ್ಯಾವ್ ಸಮ್ ಲಿಮಿಟ್ಸ್, it is still very useful for effective when we used in right way. Right way use ಮಾಡಿದ್ರೆ ನಮಗೆ ಇದು effective. This is the conclusion of the for analysis of framework. Thank you. Thank you for your time and attention. I hope this presentation you gave a clear understanding of the topic. Thank you. ಧನ್ಯವಾದಗಳು.